ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮುರುವೇಕೆರೆ ಅಂತಕ್ಕಂಥ ಒಂದು ಕಾಲೋನಿಯ ಜನ ಇದ್ದಕ್ಕಿದ್ದಂತೆ ಊರನ್ನ ಖಾಲಿ ಮಾಡ್ತಾರೆ, ಮನ್ಸು ಮಾಡ್ತಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮರುವೇಕೆರೆಯಲ್ಲಿ ಇಂದು ಸ್ಮಶಾನ ಮೌನ ಆವರಿಸಿದೆ. ಇಲ್ಲಿನ ಒಂದು ಕಾಲೋನಿಯ ಜನರು ತಮ್ಮ ಮನೆಗಳನ್ನು ಕೆಡವಿ ಊರನ್ನೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂತ ಕೇಳಿದ್ರೆ, ರಾತ್ರಿ ಆಗ್ತಿದ್ದಂಗೆ ನಾಯಿಗಳ ಶಬ್ದ ಬರುತ್ತೆ. ಆಗ ತಕ್ಷಣ ಎಲ್ಲರೂ ಮನೆ ಬಾಕ್ಲು ಹಾಕೊಂಡ್ಬಿಡ್ತಾರೆ. ಗೆಜ್ಜೆ ಶಬ್ದ ಬರುತ್ತೆ, ಇನ್ನೂ ಎದುರು ಕೊಡ್ತಾರೆ. ನಾಯಿ ಹೆಚ್ಚು ಹೆಚ್ಚು ಬೊಗಳಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ಯಾರೋ ಹೇಳಿದರೆ ದೆವ್ವಗಳು ತಿರುಗಾಡ್ತವೆ. ಕಳೆದ 1 ವರ್ಷದಲ್ಲಿ ಈ ಸಣ್ಣ ಹಳ್ಳಿಯಲ್ಲಿ ಬರೋಬ್ಬರಿ 11 ಜನರ ವಿಚಿತ್ರ ಸಾವುಗಳು ಸಂಭವಿಸಿದೆ. ಅದರಲ್ಲೂ ವಿಚಿತ್ರವೆಂದರೆ ಒಂದೇ ಮನೆಯಲ್ಲಿ 3 ಸದಸ್ಯರು ಏಕಕಾಲದಲ್ಲಿ ಮೃತಪಟ್ಟಿದ್ದಾರೆ. ಭಯಕ್ಕೆ ಕಾರಣವಾದ ಆ 3 ಅಂಶಗಳು ಇಲ್ಲಿದೆ. ಮುನೇಶ್ವರನ ಸಂಚಾರ. ಗ್ರಾಮದಲ್ಲಿ ಮುನೇಶ್ವರನ ಸಂಚಾರವಾಗುತ್ತಿದೆ ಎಂಬ ಬಲವಾದ ನಂಬಿಕೆ ಜನರಲ್ಲಿದೆ. ಮೃತರ ಆತ್ಮಗಳ ಕಾಟ. ಸತ್ತವರೆಲ್ಲ ದೆವ್ವಗಳಾಗಿ ಗ್ರಾಮದಲ್ಲೇ ಅಲಿಯುತ್ತಿದ್ದಾರೆ ಎಂಬ ಭೀತಿ ಮನೆ ಮಾಡಿದೆ. ವಾಸ್ತುದೋಷ ಹಾಗೂ ಸ್ವಾಮೀಜಿಗಳ ಎಚ್ಚರಿಕೆ. ಈ ಜಾಗ ವಾಸ್ತು ಪ್ರಕಾರ ಸರಿಯಿಲ್ಲ ಮತ್ತು ಇಲ್ಲಿ ಇನ್ನೂ ಸಾವುಗಳು ಸಂಭವಿಸುತ್ತದೆ ಎಂದು ಸ್ವಾಮೀಜಿಗಳು ಹೇಳಿರುವುದು ಜನರ ಆತಂಕವನ್ನು ಇಮ್ಮಡಿಗೊಳಿಸಿದೆ. ರಾತ್ರಿ 8 ಗಂಟೆಯಾಗಿ ನಾಯಿಗಳು ಬೊಗಳಲು ಆರಂಭಿಸಿದರೆ ಸಾಕು, ಇಡೀ ಹಳ್ಳಿ ಮನೆಯೊಳಗೆ ಅಡಗಿ ಕುಳಿತುಕೊಳ್ಳುತ್ತದೆ. ದೆವ್ವ ಹಿಡಿಯುತ್ತದೆ ಅಥವಾ ಸಾವು ಸಂಭವಿಸುತ್ತದೆ ಎಂಬ ಭಯದಿಂದ ಯಾರೂ ಬಾಗಿಲು ತೆರೆಯುವ ಸಾಹಸ ಮಾಡುವುದಿಲ್ಲ. ರಕ್ಷಣೆಗಾಗಿ ಮನೆಗಳಿಗೆ ಯಂತ್ರ ಮಂತ್ರಗಳನ್ನು ಮಾಡಿಸಿದರೂ ಜನರ ಮನಸ್ಸಿನ ಭಯ ಮಾತ್ರ ದೂರವಾಗಲಿಲ್ಲ. ಭಯದ ಅತಿರೇಕದಿಂದಾಗಿ ಅರ್ಧಕ್ಕೆ ನಿಂತ ಮನೆಗಳು ಮತ್ತು ಬೀಗ ಹಾಕಿದ ಖಾಲಿ ಮನೆಗಳು ಇಲ್ಲಿ ಸಾಕಷ್ಟು ಕಾಣಸಿಗುತ್ತವೆ. ಮುನೇಶ್ವರ ತಿರುಗಾಡ್ತಾನೆ, ಅದರಿಂದ ಇಲ್ಲಿ ಹೊಡಿತಾ ಇದೆ, ಇಲ್ಲಿ ಯಾರು ಕೂಡ ಬದುಕಕ್ಕಾಗಲ್ಲ ಅಂತ ಹೇಳಿ ಹಿರಿಯರೊಬ್ರು ಹೇಳ್ತಾರೆ. ಒಬ್ಬ ಜ್ಯೋತಿಷಿ ಹೇಳ್ತಾನೆ, ಒಬ್ಬ ಸ್ವಾಮೀಜಿ ಹೇಳ್ತಾನೆ. ಈ ಮಾತಿಗೆ ಎದುರಿಕೊಂಡು ಇಡೀ ಜನ ಮನೆಯನ್ನ ತೊರೆದು ತುಮಕೂರು ಕಡೆಗೆ ಕೂಲಿ ಮಾಡ್ಕೊಂಡು ಬದುಕಲಿಕ್ಕೆ ಹೊರಟುಬಿಡ್ತಾರೆ. ಕೊಡಿಸೋ ಜವಾಬ್ದಾರಿ ನಂದು, ಧೈರ್ಯವಾಗಿರು. ಯಾಕೆ ಆ ಊರ್ ಜನ ಖಾಲಿ ಮಾಡ್ಲಿಕ್ಕೆ ಹೊರಟರು? ದೆವ್ವಕ್ಕೆ ಎದುರಿಕೊಂಡು. ಅದಕ್ಕಿಂತ ಮುಂಚೆ 1 ವರ್ಷದಲ್ಲಿ 11 ಜನ ಬಲಿಯಾಗಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ. ಅದರಲ್ಲೂ ಒಂದೇ ಮನೆಯಲ್ಲಿ 3 ಜನ ಸತ್ತೋಗ್ಬಿಡ್ತಾರೆ. ಆ ಮನೆಯನ್ನು ಒಡೆದಾಕ್ಲಿಕ್ಕೆ ಮನ್ಸು ಮಾಡ್ತಾರೆ ಆ ಕುಟುಂಬದವರು. ಇನ್ನೊಂದು ಮನೆಯಲ್ಲಿ ರಾತ್ರಿ ಏನೋ ಮುನೇಶ್ವರ ಸಂಚಾರ ಮಾಡ್ತಾನೆ ಅಂತ ಹೇಳಿ ಆ ಮನೆಯಲ್ಲಿ ಆ ಹೆಣ್ಮಗಳು ಮಲಗಲಿಕ್ಕೆ ಭಯಪಟ್ಬಿಟ್ಟು ಬೇರೆ ಮನೆಯಲ್ಲಿ ಹೋಗಿ ಮಲಗ್ತಾರೆ. ಮತ್ತೊಂದು ಕಡೆ ನೀರಿಡಿಯಕ್ಕೆ ಹೋಗ್ತಿದ್ದಂಥ ಜನ ರಾತ್ರಿ ಸಮಯ ಆದ್ರೆ ಸಾಕು ಅಲ್ಲೇನೋ ಬಂದ್ಬಿಡುತ್ತೆ, ಹರಿದಾಡ್ಬಿಡುತ್ತೆ, ಶಬ್ದ ಆಗುತ್ತೆ ಅಂತ ಹೇಳಿ ಬೋರ್ವೆಲ್ ನೀರು ಹಿಡ್ಕೊಂಬರಕ್ಕೆ ಹೋಗ್ಲಿಕ್ಕೆ ಹೆದರಿಕೋತಾರೆ ಜನ. ಭಯಭೀತರಾಗ್ತಾರೆ. ರಾತ್ರಿ ಆದ್ರೆ, ಅದರಲ್ಲೂ ಅಮಾವಾಸ್ಯೆ ಆದ್ರೆ, ಹುಣ್ಣಿಮೆ ಆದ್ರೆ ಆ ಜನಕ್ಕೆ ಜೀವ ಹಿಂಗಿಡ್ಕೊಂಡು ರಾತ್ರಿ 7 ಗಂಟೆ ಆದ್ರೆ ಸಾಕು ಹೊರಗಡೆಗೆ ಬರಲ್ಲ ಜನ. ಬೆಳಗ್ಗೆ ಸೂರ್ಯ ಉದಯ ಆಗತಕ್ಕ ಹೊರಗಡೆಗೆ ಬರಲ್ಲ. ಹಾಗೆ ಕಾಲ ಕಳ್ತಾರೆ. ಪೌರ್ಣಮಿ ದಿನ ಬರೋಕ್ಕಲ್ಲ ನಮಗೆ. ಇಲ್ಲೆಲ್ಲ ಭಯ ಎದುರ್ಕೊಂಬೋದು. ಯಾವಾಗ ಅಂದರೆ ಅಮಾವಾಸ್ಯೆ ಪೌರ್ಣಮಿ ದಿನ ಇಲ್ಲಿ ಏನಾಗ್ತೈತೋ ಏನಿಲ್ವೋ ಎಂಬುದು ಭಯ. ಸೌಮ್ಯರ ಅಪ್ಪ ಅಮ್ಮ 15 ದಿವಸದಲ್ಲಿ ಇದೇ ಮನೆಯಲ್ಲಿ ಅಪ್ಪ ಒಳಗಡೆ ಸಾಯ್ತಾರೆ, ಹೊರಗಡೆ ಆಸ್ಪತ್ರೆಗೆ ಹೋಗಿ ಬಂದಕ್ಕೆ ಅಮ್ಮ ಸಾಯ್ತಾರೆ. ಭಯ ಇದೆಯಾ ನಿಮ್ಗೆ? ನೀನು ಇವತ್ತು ನೈಟ್ ನೀನು ನಿಮ್ಮಮ್ಮ ಇಬ್ರು ಮಲಿಕಬೇಕು. ಅದಕ್ಕೆ ಒಬ್ಬ ಸ್ವಾಮೀಜಿ ಹೇಳ್ತಾರೆ, ನೀವು ಊರ್ನ ಖಾಲಿ ಮಾಡಬೇಕು, ಇಲ್ಲಿ ದೆವ್ವಗಳ ಕಾಟ ಇದೆ, ಇಲ್ಲಿ ಯಾರನ್ನು ಬದುಕಲಿಕ್ಕೆ ಬಿಡಲ್ಲ. ಇನ್ನೂ ಒಂದು ಹೇಳ್ತಾರೆ, ಈಗ ಯಾವ ಮನೆಯಲ್ಲಿ 3 ಬಲಿಯನ್ನ ತೆಗೆದುಕೊಂಡಿದ್ದೀನಿ ಅದಿ ಅರೆಯದ ಹುಡುಗಿ, ಅವಳ ಕಂಟಕನು ಇದೆ, ಸಾವಿದೆ ಅಂತ ಹೇಳ್ಬಿಡ್ತಾರೆ. ಎದುರಿಕೊಂಡ್ಬಿಡ್ತಾರೆ ಜನ.
ಹಿಂಗೆ ಹೆದರಿಕೆಯ ಆ ಮಡುವಿನಲ್ಲೇ ಜನ ಕಾಲ ಕಳೀತಾ ಇದ್ದಾಗ ಆ ಕಾಲೋನಿಯಲ್ಲಿ ಒಬ್ಬ ಶಿಕ್ಷಕಿ ನನಗೆ ಫೋನ್ ಮಾಡ್ತಾರೆ, ಸರ್ ನಮ್ಮೂರಲ್ಲಿ ಹೆದರಿಕೊಳ್ತಾ ಇದ್ದಾರೆ ಸರ್, ನಮ್ಮ ಕಾಲೋನಿ ಜನ ದೂರ ಹೋಗ್ತಾ ಇದ್ದಾರೆ ಸರ್ ದಯಮಾಡಿ ಬಂದಿದ್ಕೊಂದು ಪರಿಹಾರ ಕೊಡಿ ಸರ್. ಮಾನಸಿಕ ತಲ್ಲಣ ಮತ್ತು ಮಾಸ್ ಹಿಸ್ಟೀರಿಯಾ, ಈ ನಿಗೂಢ ಭಯಕ್ಕೆ ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದಾರೆ. ಒಬ್ಬ ಹೆಣ್ಣು ಮಗಳು ಮಾನಸಿಕ ಖಿನ್ನತೆಗೆ ಒಳಗಾಗಿ ಅಮ್ಮ ನನ್ನನ್ನು ಕರೆಯುತ್ತಿದ್ದಾಳೆ, ನಾನು ಇರಲ್ಲ ನೀನು ಇರಲ್ಲ ಎಂದು ಹಲಬುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಗಂಗಮ್ಮ ಎಂಬುವವರು ತನ್ನ ಸತ್ತ ಅಕ್ಕನ ಮಗಳು ತನ್ನನ್ನು ಕರೆಯುತ್ತಿದ್ದಾಳೆ ಎಂದು ಸಾವಿನ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಈಗ ಇದು ಗೌರಮ್ಮ ಏನ ಸತ್ತೋಗಿದ್ರೊಳಗೆ ಅದಕ್ಕೆ ತಿರುಗಿ ಹೇಳೋಣ ನೋಡೋಣ. ಅವರು ಹೈಸ್ಕೂಲ್ ಶಿಕ್ಷಕಿ, ಅವರು ಕೂಡ ಎದುರುಕೊಂಡು ಯಾಕೆ ಎದುರ್ಕೋತಾರೆ? ರಾತ್ರಿ ಆದ್ರೆ ಸಾಕು ನಾಯಿಗಳು ಬೊಗಳಲಿಕ್ಕೆ ಪ್ರಾರಂಭ ಆಗ್ತವೆ. ಬೊಗಳುತ್ತಿದ್ದಂಗೆ ಜನ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಏನೋ ಸಂಚಾರ ಆಗ್ತಾ ಇದೆ, ಶಬ್ದ ಉಂಟಾಗ್ಬಿಡುತ್ತೆ, ಭಯಕ್ಕೊಳಗಾಗ್ತಾರೆ. ಆಗ ಬಾಕ್ಲಾಕ ಅಲ್ಲಿ ಜನಗಳಿಗೆ ಅನುಮಾನ ಬಂದಿದ್ದೇನು ಅಂದ್ರೆ ಈ ಜಾಗ ವಾಸ್ತು ಸರಿ ಇಲ್ಲ, ದೇವಸ್ಥಾನ ಕಟ್ಟಿರೋದೇ ಸರಿ ಇಲ್ಲ, ಇಲ್ಲಿ ಮುನಿ ಸಂಚಾರ ಆಗುತ್ತೆ, ಅದಕ್ಕೆ ಬಲಿ ತಗೊಳುತ್ತೆ. ಇನ್ನೂ ಅಷ್ಟು ಜನ ಬಲಿ ತಗೊಳ್ತಾರೆ. ಇನ್ನೂ ಒಂದು ಹೇಳ್ತೀರಿ, ಆ ಕಡೆ ಮರುವೇಕೆರೆನಲ್ಲಿ ಆ ಕಡೆ ಒಂದು ಸ್ವಲ್ಪ ಜನ ಇದ್ದಾರೆ, ಈ ಕಾಲೋನಿಯಲ್ಲಿ ಸ್ವಲ್ಪ ಜನ ಇದ್ದಾರೆ. ಆ ಕಡೆ ಇರೋ ಜನ ಕಾಲೋನಿಗೆ ಬಂದು ಕಾಲೋನಿಯಲ್ಲಿರುವ ಜನರನ್ನ ಮಾತಾಡ್ಸಕ್ಕೆ ಎದುರ್ಕೊಂಡ್ಬಿಡ್ತಾರೆ, ಮಾತಾಡ್ಸದೆ ಬಿಟ್ಬಿಡ್ತಾರೆ, ಬರೋದೇ ಇಲ್ಲ ಇಲ್ಲಿಗೆ. ಇದನ್ನೆಲ್ಲ ಮನಗಂಡ ಆ ಹೆಣ್ಣು ಮಗಳು ಶಿಕ್ಷಕಿ ನನಗೆ ಒಂದು ಫೋನ್ ಮಾಡ್ತಾರೆ, ಸರ್ ದಯಮಾಡಿ ಬನ್ನಿ, ನಿಜವಾಗ್ಲೂ ಇಲ್ಲಿ ಏನಾರ ಇದೆಯಾ, ನಮ್ಮ ಜನ ಯಾಕೆ ಹೆದರಿಕೋತಾ ಇದ್ದಾರೆ, ನಮ್ಮ ಜನ ಯಾಕೆ ಬಿಡ್ತಾ ಇದ್ದಾರೆ, ನಾವೆಲ್ಲ ಸಂಘಟನೆ ಕಟ್ಟಿ ಜಾಗ ತಗೊಂಡ್ವಿ, ಮನೆ ಕಟ್ಟಿದ್ವಿ, ಈಗ ಮನೆನೇ ಒಡೆದಾಕಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಮನೆ ಕಟ್ತಿದ್ದರು, ಮನೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಮನೆ ಅರ್ಧಂಬರ್ಧ ಆಗ್ಬಿಟ್ಟಿದೆ, ಮನೆ ಕಟ್ಟಕ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಪಾಯ ಹಾಕಿದ್ವಿ, ಅದು ಶ್ರೇಯಸ್ಸಿಲ್ಲ, ಪಾಯ ಹಾಕಕ್ಕೆ ನಿಲ್ಲಿಸ್ಬಿಟ್ಟಿದೀವಿ. ನಾವೆಲ್ಲ ಬೆಳಿಗ್ಗೆ ಆದ್ರೆ ಸಾಕು ಕೂಲಿ ಹೋಗ್ಬಿಡ್ತೀವಿ, ರಾತ್ರಿ ಬಂದು ನೆಟ್ಕೆ ಮಲಿಕೊಂಡ್ಬಿಡ್ತೀವಿ. ಈಗ ಅಲ್ಲೂ ಕೂಡ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಸರ್ ದಯವಿಟ್ಟು ತಾವು ಸಹಾಯ ಮಾಡಿ ಬನ್ನಿ. ಶಿಕ್ಷಕಿಯ ಮಾತು ಕೇಳಿದ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಖುದ್ದಾಗಿ ತಾವೇ ಆ ಊರಿಗೆ ಭೇಟಿ ನೀಡುತ್ತಾರೆ. ಅಲ್ಲಿನ ಸಮಸ್ಯೆಗಳನ್ನ ಜನರಿಂದ ನೇರವಾಗಿಯೇ ಕೇಳಿ ತಿಳಿದುಕೊಳ್ಳುತ್ತಾರೆ. ಎಲ್ಲೆಲ್ಲಿ ಭೂತ ಸಂಚಾರವಿದೆಯೋ, ಎಲ್ಲೆಲ್ಲಿ ಮುನೇಶ್ವರನ ಸಂಚಾರವಿದೆಯೋ, ಯಾವ ಸಮಸ್ಯೆಗಳಿಂದ ಜನ ಬಳಲುತ್ತಿದ್ದಾರೋ ಪ್ರತಿಯೊಂದನ್ನು ಖುದ್ದು ತಾವೇ ಕೇಳಿ ತಿಳಿದುಕೊಳ್ಳುತ್ತಾರೆ. ಅನಂತರ ಆ ಜಾಗಗಳಿಗೂ ಭೇಟಿ ನೀಡುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಈ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಡುತ್ತಿದ್ದೇವೆ.